ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಉಡುಪಿ ಮ್ಯಾಂಗ್ಳೂರ್ ಎಂಡ್ ಟೈಮ್ ಸಭೆ ಎಲ್ಲ ನಮ್ಮ ವಿಶ್ವಾಸಿಗಳನ್ನು ನಮ್ಮ ಕರ್ತನೂ ರಕ್ಷಕನೂ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಬುಧವಾರದ ಸಾಯಂಕಾಲ 7:30 ಗಂಟೆ ಪ್ರಾರ್ಥನೆಗೆ ಮತ್ತೊಂದು ಸಾತಿ ನಿಮ್ಮನ್ನು ಸ್ವಾಗತಿಸ್ತೇನೆ. ಪ್ರೀತಿಯಾದ ದೇವರ ಮಕ್ಕಳೇ, ನಿಜವಾಗಲೂ ಸಭೆಯಲ್ಲಿ ಕೂತ್ಕೊಂಡು ವಾಕ್ಯ ಕೇಳುವುದರಲ್ಲಿಯೂ ಆನ್ಲೈನ್ನಲ್ಲಿ ಕೇಳ್ತಾ ಇರುವುದರಲ್ಲಿಯೂ ಸ್ವಲ್ಪ ಕಷ್ಟವಾಗ್ತದೆ. ಆದರೂ ಕೂಡ ನಮಗೆ ದೇವರ ವಾಕ್ಯವು ಬೇಕಾಗಿರುವುದರಿಂದ ದಯವಿಟ್ಟು ನೀವೆಲ್ಲರೂ ಮತ್ತು ಸಹನೆಯಿಂದ ಆನ್ಲೈನಲ್ಲಿ ಮತ್ತು ನಮ್ಮ ಸಂಗಡ ಸೇರಿ ಆರಾಧಿಸ್ತಾ ದೇವರ ವಾಕ್ಯವನ್ನು ಕೇಳಬೇಕೆಂಬುದಾಗಿ ನಾನು ನಿಮ್ಮನ್ನು ಕ್ರಿಸ್ತನ ಹೆಸರಿನಲ್ಲಿ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ಆ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ನೀನು ಮಹಿಮೆಯುಳ್ಳವನಯ್ಯ. ಕರ್ತನೆ, ಆನ್ಲೈನ್ ಮೂಲಕ ನಮ್ಮ ಪ್ರಿಯ ಸಹೋದರರು ವೀಕ್ಷಿಸ್ತಿರುವಾಗ, ಕರ್ತನೆ ಆನ್ಲೈನಲ್ಲಿ ಕೂತ್ಕೊಂಡು ಅವರು ಕೇಳ್ತಿರುವಾಗ, ಸ್ವಾಮಿ, ಕೆಲವರು ಟಿವಿನಲ್ಲಿ ಹಾಕಿಕೊಂಡು ನೋಡ್ತಿದ್ದಾರೆ, ಕೆಲವರು ಮೊಬೈಲಲ್ಲಿ ನೋಡ್ತಿದ್ದಾರೆ ಕರ್ತನೆ, ಕೆಲವರು ಅದೇ ವಿಧವಾಗಿ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದಾರೆ. ಕರ್ತನೆ, ಪ್ರತಿಯೊಬ್ಬರಿಗೆ ಸ್ವಾಮಿ ನೋಡುವಂಥದ್ದವರಿಗೆ ಆಶೀರ್ವಾದಕರವಾಗಿರುವಂತೆ ಸಹಾಯ ಮಾಡು. ಕರ್ತನೆ, ಅವರು ನಿಜವಾಗಲೂ ಕರ್ತನೆ ಸಭೆಯಲ್ಲಿದ್ದುಕೊಂಡು ಎದುರೆದುರು ಕೂತ್ಕೊಂಡೇ ಕೇಳ್ತಿರುವೆಂಬ ಭಾವನೆ ಯೇಸುವಿನ ನಾಮದಲ್ಲಿ ಉಂಟಾಗಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಈಗ ನಿನ್ನ ಸ್ತುತಿಸುವಾಗ ನಿನ್ನ ನಾಮಕ್ಕೆ ಮಹಿಮೆ ತಗೊಂಡು ಬಾ ಕರ್ತನೆ. ಪ್ರಾರಂಭದಿಂದ ಅಂತ್ಯದವರೆಗೂ ಪ್ರತಿ ಭಾಗದಲ್ಲಿ ನೀನೇ ಇದ್ದು ನಡೆಸಿಕೊಡಬೇಕೆಂಬುದಾಗಿ ಬೇಡಿಕೊಳ್ತಾ ಯೇಸುವಿನ ಹೆಸರಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್, ಆಮೇನ್. ನಾವೆಲ್ಲರೂ ಕರ್ತನ ಆರಾಧಿಸೋಣ. ಮೊದಲನೇದಾಗಿ ಯೆಹೋವ ದೇವನಿಗೆ ಆರಾಧನೆ ಮಾಡುವೆ, ಸ್ತೋತ್ರ ಹೇಳಿ ಹಾಡುವೆ, ಕರ್ತಾದಿ ಕರ್ತನಿಗೆ ವಂದಿಸುವೆ, ನಾನು ಕೈಗಳ ತಟ್ಟಿ ಹಾಡುವೆನೆಂಬ ಹಾಡನ್ನು ಹಾಡಿಕೊಂಡ ಕರ್ತನನ್ನು ಮಹಿಮೆ ಪಡಿಸೋಣ. ಜೀಸಸ್, ಯೆಹೋವ ದೇವರೇ, ನಮ್ಮ ತಂದೆಯೇ, ನಿಮಗೆ ಆರಾಧನೆ, ಸ್ತುತಿ ಸ್ವಾಮಿ. ನಿನ್ನ ಸ್ತುತಿಸುವುದೇ ನಮಗೆ ಸಂತೋಷ, ದೇವರನ್ನ ಆರಾಧಿಸುವುದೇ ನಮಗೆ ಆನಂದ. ಅದಕ್ಕೆಲ್ಲರೂ ಚಪ್ಪಾಳೆ ಹೊಡಿತಾ ಆತನ ಸ್ತುತಿಸೋಣ. ಯೆಹೋವ ದೇವನಿಗೆ ಆರಾಧನೆ ಮಾಡುವೆ, ಸ್ತೋತ್ರ ಹೇಳಿ ಹಾಡುವೆನು, ಕರ್ತಾದಿ ಕರ್ತನಿಗೆ ವಂದಿಸುವೆ, ನಾನು ಕೈಗಳ ತಟ್ಟಿ ಹಾಡುವೆನು. ಯೆಹೋವ ದೇವನಿಗೆ ಆರಾಧನೆ ಮಾಡುವೆ, ಸ್ತೋತ್ರ ಹೇಳಿ ಹಾಡುವೆನು, ಕರ್ತಾದಿ ಕರ್ತನಿಗೆ ವಂದಿಸುವೆ, ನಾನು ಕೈಗಳ ತಟ್ಟಿ ಹಾಡುವೆನು. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಾಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಾಫಾ. ಯೆಹೋವ ದೇವನಿಗೆ ಆರಾಧನೆ ಮಾಡುವೆ, ಸ್ತೋತ್ರ ಹೇಳಿ ಹಾಡುವೆನು, ಕರ್ತಾದಿ ಕರ್ತನಿಗೆ ವಂದಿಸುವೆ, ನಾನು ಕೈಗಳ ತಟ್ಟಿ ಹಾಡುವೆನು. ಎಲ್ರೋಹಿ ಹಲ್ಲೆಲೂಯಾ, ನನ್ನನ್ನು ಕಾಣುವೆ, ಬಯಕೆ ಎಲ್ಲ ತೀರಿಸಿದೆ, ದಾಹದಿಂದ ಬಂದಿರುವೆ, ಜೀವ ಜಲವ ನನಗೆ ತಂದಿ, ದಾಹವೆಲ್ಲ ತೀರಿಸಿದೆ. ಎಲ್ಲರೂ ಎಲ್ರೋಹಿ ಹಲ್ಲೆಲೂಯಾ, ನನ್ನನ್ನು ಕಾಣುವೆ, ಬಯಕೆ ಎಲ್ಲ ತೀರಿಸಿದೆ, ದಾಹದಿಂದ ಬಂದಿರುವೆ, ಜೀವ ಜಲವ ನನಗೆ ತಂದಿ, ದಾಹವೆಲ್ಲ ತೀರಿಸಿದೆ. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಾಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಾಫಾ. ಯೆಹೋವ ದೇವನಿಗೆ ಆರಾಧನೆ ಮಾಡುವೆ, ಸ್ತೋತ್ರ ಹೇಳಿ ಹಾಡುವೆನು, ಕರ್ತಾದಿ ಕರ್ತನಿಗೆ ವಂದಿಸುವೆ, ನಾನು ಕೈಗಳ ತಟ್ಟಿ ಹಾಡುವೆನು. ಯೆಹೋವ ದೇವನಿಗೆ ಆರಾಧನೆ ಮಾಡುವೆ, ಸ್ತೋತ್ರ ಹೇಳಿ ಹಾಡುವೆನು. ಗ್ಲೋರಿ, ಕರ್ತಾದಿ ಕರ್ತನಿಗೆ ವಂದಿಸುವೆ, ನಾನು ಕೈಗಳ ತಟ್ಟಿ ಹಾಡುವೆನು. ಎಲ್ ಶಡಾಯ್ ನೀನೇ ಅಯ್ಯ, ಸರ್ವವಲ್ಲಭ ದೇವರು ನೀನೆ, ನನ್ನ ನೀನು ನಡೆಸಿದಯ್ಯ.
ಎಬಿನೇಜರ್ ನೀನೇನಯ್ಯ ಸಹಾಯವ ಮಾಡಿರುವೆ, ನನ್ನ ನೀನು ನಡೆಸಿರುವೆ. ಎಲ್ಲರೂ ಎಲ್ ಶಡಾಯ್ ನೀನೇನಯ್ಯ ಸರ್ವವಲ್ಲಭ ದೇವರು ನೀನೆ, ನನ್ನ ನೀನು ನಡೆಸಿದಯ್ಯ. ಎಬಿನೇಜರ್ ನೀನೇನಯ್ಯ ಸಹಾಯವ ಮಾಡಿರುವೆ, ನನ್ನ ನೀನು ನಡೆಸಿರುವೆ. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಾಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಾಫಾ. ಯೆಹೋವ ದೇವರಿಗೆ ಆರಾಧನೆ ಮಾಡುವೆ, ಸ್ತೋತ್ರ ಹೇಳಿ ಹಾಡುವೆನು. ಕರ್ತಾದಿ ಕರ್ತನಿಗೆ ವಂದಿಸುವೆ, ನಾವು ಕೈಗಳ ತಟ್ಟಿ ಹಾಡುವೆನು. ಗ್ಲೋರಿ. ಯೆಹೋವ ದೇವನಿಗೆ ಆರಾಧನೆ ಮಾಡುವೆ, ಸ್ತೋತ್ರ ಹೇಳಿ ಹಾಡುವೆನು. ಕರ್ತಾದಿ ಕರ್ತನಿಗೆ ವಂದಿಸುವೆ, ನಾವು ಕೈಗಳ ತಟ್ಟಿ ಹಾಡುವೆನು. ಎಲೋಹಿ ನೀನೇ ಅಯ್ಯ, ಇಂದು ಇರುವ ದೇವರು ನೀನೆ, ಎಂದೆಂದು ನಾ ಹಾಡುವೆ. ಇಮ್ಮನುವೇಲ ನೀನೇನಯ್ಯ, ಜೀವಿಸುವ ದೇವರು ನೀನೆ, ಎಂದೆಂದು ನಾ ಹಾಡುವೆ. ಎಲೋಹಿ ನೀನೇ ಅಯ್ಯ, ಇಂದು ಇರುವ ದೇವರು ನೀನು, ಎಂದೆಂದು ನಾ ಹಾಡುವೆ. ಇಮ್ಮನುವೇಲ ನೀನೇನಯ್ಯ, ಜೀವಿಸುವ ದೇವರು ನೀನೆ, ನೀನು ನಡೆಸಿರುವೆ. ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಾಫಾ, ಯೆಹೋವ ಶಾಲೋಮ್, ಯೆಹೋವ ಶಮ್ಮಾ, ಯೆಹೋವ ರೂವಾ, ಯೆಹೋವ ರಾಫಾ. ಯೆಹೋವ ದೇವನಿಗೆ ಆರಾಧನೆ ಮಾಡುವೆ, ಸ್ತೋತ್ರ ಹೇಳಿ ಹಾಡುವೆನು. ಕರ್ತಾದಿ ಕರ್ತನಿಗೆ ವಂದಿಸುವೆ, ನಾನು ಕೈಗಳ ತಟ್ಟಿ ಹಾಡುವೆನು. ಯೆಹೋವ ದೇವನಿಗೆ ಆರಾಧನೆ ಮಾಡುವೆ, ಸ್ತೋತ್ರ ಹೇಳಿ ಹಾಡುವೆನು. ಹಲ್ಲೆಲೂಯಾ. ಕರ್ತಾದಿ ಕರ್ತನಿಗೆ ವಂದಿಸುವೆ, ನಾನು ಕೈಗಳ ತಟ್ಟಿ ಹಾಡುವೆನು. ಹಲ್ಲೆಲೂಯಾ. ಯೆಹೋವ ದೇವರೇ, ಓ ಹಲ್ಲೆಲೂಯಾ. ತಂದೆಯೇ, ನಿನಗಿರುವ ಅನೇಕ ನಾಮಗಳಿಗಾಗಿ ಸ್ತೋತ್ರ ಸ್ವಾಮಿ. ಯೆಹೋವ ಶಾಲೋಮ್, ಯೆಹೋವ ರೂವಾ, ಯೆಹೋವ ರಾಫಾ, ಯೆಹೋವ ಶಮ್ಮಾ, ಎಲ್ ಶಡಾಯ್, ಎಲ್ ರೋಹಿ, ಎಲೋಹಿಂ. ಓ ಎಲ್ಲ ನಿನ್ನ ನಾಮಗಳಿಗಾಗಿ ಸ್ತೋತ್ರ 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 ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ ಲಾರ್ಡ್. ಕರ್ತನೆ, ಓ ಎಲ್ಲ ಕರ್ತನೆ, ನಾವು ಏನೇನು ನಿನಗೆ ಕರ್ತನ ಹೆಸರುಗಳು ಇಲ್ಲಿ ಹಾಡಿದ್ದೀವೋ ಅದೆಲ್ಲ ನಮ್ಮ ತಂದೆಯಾದ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನಮಗೆ ಒದಗಿಸುವವನು, ನಮ್ಮನ್ನು ಕಾಪಾಡುವವನು, ನಮ್ಮನ್ನು ನೋಡುವವನು ಎಲ್ಲ ನೀನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ನಿನಗೆ ಆರಾಧನೆ, ನಿನಗೆ ಸ್ತೋತ್ರ ಲಾರ್ಡ್. ಹಲ್ಲೆಲೂಯಾ. ವಿ ವರ್ಷಿಪ್ ಯು ಲಾರ್ಡ್. ಹಲ್ಲೆಲೂಯಾ. ನಾವೆಲ್ಲರೂ ಹಾಗೆ ಕರ್ತನಿಗೆ ಸ್ತೋತ್ರ ಮಾಡೋಣ. ಪ್ರೀತಿಯಾದ ದೇವರ ಮಕ್ಕಳೇ, ನಾವೀಗ ಏನೇನು ಹಾಡಿದ್ದೀವೋ ಈ ಹಾಡುಗಳೆಲ್ಲ, ಈ ನಾಮಗಳೆಲ್ಲ ಹೊಂದಿರುವಂಥ ಆತನು ಇವಾಗ ಆತನು ಯಾರಾಗಿದ್ದಾನೆಂದರೆ ಆತನು ನಮ್ಮ ತಂದೆ ಆಗಿದ್ದಾನೆ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತಿದೆ, ನಾವು ಆತನ ಅಪ್ಪ ತಂದೆ ಎಂಬುದಾಗಿ ಕೂಗುವ ಮಗನ ಭಾವವನ್ನು ನಮಗೆ ಕೊಟ್ಟಿದ್ದಾನೆ. ಇವತ್ತು ನಾವು ಮಕ್ಕಳಾಗಿದ್ದೇವೆ, ನಾವು ಮಕ್ಕಳಾಗಿದ್ದೇವೆ ಪ್ರೇರೆ, ನಾವು ಮಕ್ಕಳಾಗಿದ್ದೇವೆ. ನಮ್ಮ ತಂದೆ ಯಾರಂದರೆ ಪ್ರೇರೆ, ನಮಗೆ ಒದಗಿಸಿಕೊಡುವವನು, ನಮಗೆ ಸಮಾಧಾನ ಕೊಡುವವನು, ನಮ್ಮನ್ನು ನೋಡುತ್ತಿರುವಂಥ ಆತನು. ಇವಾಗ ಆತ ನಮ್ಮ ತಂದೆ ಆಗಿರುವಂಥದ್ದೇ ನಮ್ಮ ಜೀವನದಲ್ಲಿ ಅದ್ಭುತವಾದ ಸಂತೋಷ. ಹಲ್ಲೆಲೂಯಾ ಲಾರ್ಡ್. ಈಗ ನಾವು ಆತನ ಆರಾಧಿಸ್ತಾ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. Oh Jesus. ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ, ಇಂದು
ಎಂದೆಂದಿಗೂ ನನ್ನನೆ ನಿನಗರ್ಪಿಸುವೆ ಸಜೀವ ಬಲಿಯಾಗಿ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಆರಾಧಿಸುವೆ ಸ್ವಾಮಿ ಎಂದು ಎಂದೆಂದಿಗೂ ನನ್ನನೆ ನಿನಗರ್ಪಿಸುವೆ ಹೌದು ಸ್ವಾಮಿ ಸಜೀವ ಬಲಿಯಾಗಿ ಯೆಹೋವಾ ನೀನೇ ಒದಗಿಸುವ ಕರ್ತನೇ ಯೆಹೋವಾ ರಾಫಾ ನೀನೇ ಸೌಖ್ಯದಾಯಕನೇ ಹಲ್ಲೆಲೂಯಾ ಯೆಹೋವಾ ಈರೆ ನೀನೇ ತಂದೆಯೇ ಒದಗಿಸುವ ದೇವರು ನೀನೇ ಒದಗಿಸುವ ಕರ್ತನೇ ಯೆಹೋವಾ ರಾಫಾ ನೀನೇ ಸೌಖ್ಯದಾಯಕನೇ ಆರಾಧನೆ ನಿಮಗೆ ಆರಾಧನೆ ಎಂದೆಂದು ಆರಾಧನೆ ನಿನಗೆ ಆರಾಧನೆ ಎಂದೆಂದು ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಹಲ್ಲೆಲೂಯಾ ಎಂದು ಎಂದೆಂದಿಗೂ ನನ್ನನೆ ನಿನಗರ್ಪಿಸುವೆ ಸಜೀವ ಬಲಿಯಾಗಿ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಇಂದು ಎಂದೆಂದಿಗೂ ನನ್ನನೆ ನಿನಗರ್ಪಿಸುವೆ ಸಜೀವ ಬಲಿಯಾಗಿ ಯೆಹೋವಾ ರೂವಾ ನೀನೇ ನನ್ನ ಒಳ್ಳೆ ಕುರ್ಬಾನೆ ಯೆಹೋವಾ ನಿಸ್ಸಿ ನೀನೇ ಜಯವ ಕೊಟ್ಟಾತನೇ ಯೆಹೋವಾ ರೂವಾ ನೀನೇ ನನ್ನ ಒಳ್ಳೆ ಕುರ್ಬಾನೆ ಹಲ್ಲೆಲೂಯಾ ಯೆಹೋವಾ ನಿಸ್ಸಿ ನೀನೇ ಜಯವ ಕೊಟ್ಟಾತನೇ ಆರಾಧನೆ ನಿಮಗೆ ಆರಾಧನೆ ಎಂದೆಂದು ಹಲ್ಲೆಲೂಯಾ ಆರಾಧನೆ ನಿಮಗೆ ಆರಾಧನೆ ಎಂದೆಂದು ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಇಂದು ಎಂದೆಂದಿಗೂ ನನ್ನನೆ ನಿನಗರ್ಪಿಸುವೆ ಸಜೀವ ಬಲಿಯಾಗಿ ಹಲ್ಲೆಲೂಯಾ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಇಂದು ಎಂದೆಂದಿಗೂ ನನ್ನನೆ ನಿನಗರ್ಪಿಸುವೆ ಸಜೀವ ಬಲಿಯಾಗಿ ಯೆಹೋವಾ ಶಮ್ಮ
ಶಮ್ಮ ನೀನೇ, ಜೊತೆಯಲ್ಲಿ ಇರುವಾತನೇ. ಯೆಹೋವ ಶಾಲೋಮ್ ನೀನೇ, ಸಮಾಧಾನ ಕೊಟ್ಟಾತನೇ. ಆರಾಧನೆ ನಿಮಗೆ, ಹಲ್ಲೆಲೂಯಾ, ಆರಾಧನೆ ಎಂದೆಂದೂ. ಆರಾಧನೆ ನಿಮಗೆ, ಆರಾಧನೆ ಎಂದೆಂದೂ. ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಇಂದು ಎಂದೆಂದಿಗೂ. ನನ್ನನೆ ನಾನಿನಗರ್ಪಿಸುವೆ, ಸಜೀವ ಬಲಿಯಾಗಿ. ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ, ಇಂದು ಎಂದೆಂದಿಗೂ. ನನ್ನನೆ ನಾನಿನಗರ್ಪಿಸುವೆ, ಸಜೀವ ಬಲಿಯಾಗಿ. ಹಲ್ಲೆಲೂಯಾ, ಸಜೀವ ಬಲಿಯಾಗಿ. ಹಲ್ಲೆಲೂಯಾ. ಕರ್ತಾದಿ ಕರ್ತನೇ, ದೇವಾದಿ ದೇವರೇ, ಪರಿಶುದ್ಧನಾಗಿರುವಂತ ಆತನೇ, ನಿನ್ನ ಮಗನು ನಮ್ಮ ಪ್ರಿಯ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿರುವ ಜಯಗಳಿಗಾಗಿ, ನಮಗೆ ಅನುಗ್ರಹಿಸಿರುವ ಆಶೀರ್ವಾದಗಳಿಗಾಗಿ, ನಮಗೆ ಕೊಟ್ಟಿರುವ ಸಮಾಧಾನಕ್ಕಾಗಿ ಕರ್ತನೇ, ನಾವು ಏನಯ್ಯ ನಿನಗೆ ಸಮರ್ಪಿಸಬಲ್ಲೆವು? ನಮ್ಮನ್ನು ನಾವೇ ನಿನಗೆ ಸಮರ್ಪಿಸ್ತೇವೆ ಸ್ವಾಮಿ. ಅದಕ್ಕೆ ಹೇಳ್ತೇವೆ, ಪರಿಶುದ್ಧನೇ ನಾರಾಧಿಸುವೆ, ಇಂದು ಎಂದೆಂದಿಗೂ. ನನ್ನನೆ ನಾನಿನಗರ್ಪಿಸುವೆ, ಹಲ್ಲೆಲೂಯಾ, ಸಜೀವ ಬಲಿಯಾಗಿ. ಹಲ್ಲೆಲೂಯಾ, ಸಜೀವ ಬಲಿಯಾಗಿ. ಹಲ್ಲೆಲೂಯಾ. ಮಹಾಪರಿಶುದ್ಧನು ಸರ್ವಶಕ್ತನಾಗಿರುವಂಥ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ದಿನ ನಿನ್ನ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಕೊಟ್ಟ ನಿನ್ನ ಕೃಪೆಗಾಗಿ ಸ್ತೋತ್ರ. ಈ ದಿನ ಸ್ವಾಮಿ, ನಿನ್ನ ಸಭೆ ಸಂಗಡ ನಿನ್ನ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ಹೋಗ್ತಿರುವಂತ ನಿನ್ನ ದಾಸನನ್ನು ಬಲಪಡಿಸು ಕರ್ತನೇ. ಈ ಕೃಪೆಯಿಂದಲೇ ನಮಗೆ ಕೊಟ್ಟಿರುವಂತಹ ಈ ಸೇವೆಯನ್ನು ಮಾಡುವುದರಲ್ಲಿ ನಾವು ಸಂತೋಷಿಸ್ತೇವೆ ಕರ್ತನೇ. ಸ್ವಾಮಿ, ಆನ್ಲೈನ್ ಮೂಲಕ ವೀಕ್ಷಿಸುವ ಪ್ರತಿಯೊಬ್ಬರ ಜೀವಿತ ಈ ದಿನ ಬಲಪಡಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ ಕರ್ತನೇ. ಸ್ವಾಮಿ, ಪ್ರತಿಯೊಬ್ಬರು ಈ ಸಾಯಂಕಾಲದ 7:30 ಗಂಟೆಗೆ ಕರ್ತನ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಕರ್ತನ ವಾಕ್ಯವು ಅಮೂಲ್ಯವಾದದ್ದು, ಅದು ನಮ್ಮ ಜೀವಿತಕ್ಕೆ ಬೇಕಾದದ್ದು ಒಂದೇ, ಅದು ವಾಕ್ಯ ಎಂಬುದಾಗಿ ತಿಳಿದು ಇದಕ್ಕೆ ಪ್ರಾಧಾನ್ಯತೆ ಕೊಡುವಂತ ಮನಸ್ಸನ್ನು ನೀನು ಅನುಗ್ರಹಿಸು. ಪ್ರತಿ ಹೃದಯಗಳು ತೆರೆಯಲ್ಪಡಲು ದೇವರ ವಾಕ್ಯವುಳ್ಳ ಜೀವನದಲ್ಲಿ ಬೆಳಕು ಮೂಡಿಸುವಂತೆ ಸಹಾಯ ಮಾಡು ಕರ್ತನೇ. ಸ್ವಾಮಿ, ನಿನಗೆ ಘನತೆ, ನಿನಗೆ ಮಹಿಮೆ, ನಿನಗೆ ಪ್ರಭಾವ, ನಿನ್ನನಿಗೆ ನಾವು ಮತ್ತೊಂದು ಸಾಥ್ ಸಮರ್ಪಿಸಿಕೊಳ್ತಾ ಈ ಸ್ತುತಿ ಆರಾಧನೆಯನ್ನು ನಮ್ಮ ಕರ್ತನು ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಸಮರ್ಪಿಸುತ್ತಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೀತಿಯಾದ ದೇವರ ಮಕ್ಕಳೇ, ದಯವಿಟ್ಟು ಇವತ್ತು 7:30 ಗಂಟೆಯ ಈ ಪ್ರಾರ್ಥನೆಗೆ ಮತ್ತು ನೀವೆಲ್ಲರೂ ಆನ್ಲೈನ್ ಮೂಲಕ ವೀಕ್ಷಿಸಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ನಿಜವಾಗಲೂ ದೇವರ ವಾಕ್ಯವು ನಿಮ್ಮ ಸಂಗಡ ಮಾತನಾಡ್ತದೆ. ದೇವರ ವಾಕ್ಯವು ನಿಮ್ಮನ್ನು ಬಲಪಡಿಸುವಂಥದ್ದಾಗಿರ್ತದೆ. ಆದ್ದರಿಂದ ಬನ್ನಿ, ಸ್ವಲ್ಪ ಸಮಯ, ಒಂದು ಅರ್ಧ ಗಂಟೆ ದೇವರ ವಾಕ್ಯದ ಕಡೆ ನೀವು ಗಮನವಿಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಬಲಪಡಿಸುವನಾಗಿರ್ತಾನೆ. ಈ ದಿವಸ ನಮ್ಮ ಮಧ್ಯದಲ್ಲಿ ಮತ್ತು ಸಹೋದರ ಆದರ್ಶ್ ಡ್ಯಾನಿಯಲ್
ಮತ್ತು ಬಂದು ಮುಂದೆ ದೇವರ ವಾಕ್ಯವನ್ನು ಕೊಡುವವರಾಗಿರ್ತಾರೆ. ಸುನಂದ ಸಿಸ್ಟರ್ ಅದನ್ನು ನಮಗೆ ಭಾಷಾಂತರ ಮಾಡುವವರಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. Hallelujah. Hallelujah. Let us turn to Hebrews 11th chapter. Verse 4. ಹಿಬ್ರಿ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನಕ್ಕೆ ನಾವು ಸತ್ಯವೇದವನ್ನು ತಿರುಗಿಸೋಣ. By faith Abel offered to God a more acceptable sacrifice than Cain, through which he was commended as righteous God through his faith, though he died. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಯನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. And here author is telling about Abel's story. ಇಲ್ಲಿ ಈ ಪತ್ರಿಕೆಯನ್ನು ಬರೆದಂತ ಭಕ್ತನು ಹೇಬೇಲನ ಕುರಿತು ಮಾತಾಡ್ತಿದ್ದಾನೆ. Author wants to strengthen the Hebrews Christians. ಇಲ್ಲಿ ನಾವು ನೋಡ್ತೇವೆ ಈ ಪತ್ರಿಕೆಯನ್ನು ಬರೆದಂತ ವ್ಯಕ್ತಿ ಹಿಬ್ರಿಯರಿಂದ ರಕ್ಷಣೆ ಹೊಂದಿರುವಂತ ಯಹೂದಿ ಕ್ರೈಸ್ತವರನ್ನು ಆತನು ಬಲಪಡಿಸುತ್ತಿದ್ದಾನೆ. And they were tortured, taunted by Jewish people. ಈ ಯಹೂದಿ ವಿಶ್ವಾಸಿಗಳು ಯಹೂದ ಮತಾವಲಂಬಿಗಳ ಮೂಲಕವಾಗಿ ಬಹಳ ಹಿಂಸೆಯನ್ನು ಕಷ್ಟವನ್ನು ಅನುಭವಿಸುವವರಾಗಿದ್ದರು. And this author giving Old Testament personalities. ಇಲ್ಲಿ ಅವರನ್ನು ಬಲಪಡಿಸುವುದಕ್ಕಾಗಿ ಈ ಪತ್ರಿಕೆಯನ್ನು ಬರೆದಂತಹ ವ್ಯಕ್ತಿ ಮತ್ತು ಹಳೆಯ ಒಡಂಬಡಿಕೆಗಳ ವ್ಯಕ್ತಿತ್ವಗಳನ್ನು ಆತನಲ್ಲಿ ತೋರಿಸ್ತಾ ಇದ್ದಾನೆ. And this author teaches them how they lived by faith. ಇಲ್ಲಿ ಈ ಪತ್ರಿಕೆಯನ್ನು ಬರೆದಂತಹ ಭಕ್ತನು ಅಲ್ಲಿರುವ ವಿಶ್ವಾಸಿಗಳನ್ನು ಹೀಗೆ ಬಲಪಡಿಸ್ತಾನೆ. ಹೇಗೆಂದ್ರೆ ಹಳೆಯ ಒಡಂಬಡಿಕೆಯ ಭಕ್ತರು ಹೇಗೆ ನಂಬಿಕೆಯಿಂದ ಜೀವಿಸಿದರು ಎಂಬುದಾಗಿ. Now we want to talk about Abel's offering. ಈಗ ನಾವು ಹೇಬೇಲನ ಕಾಣಿಕೆ ಕುರಿತು ನಾವು ಧ್ಯಾನ ಮಾಡೋಣ. Now we want to talk about put God first. ಇಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ಸಂಗತಿ ಏನಂದ್ರೆ ದೇವರನ್ನು ಮೊದಲಾಗಿ ಇಡು ಎಂಬುದಾಗಿ. Our faith gives the best. Faith gives the best. ಮತ್ತು ನಂಬಿಕೆ ನಮಗೆ ಅತ್ಯುತ್ತಮವಾದದ್ದನ್ನು ಕೊಡುತ್ತದೆ. Amen. ಆಮೆನ್. Now we want to talk about Abel's story. ಈಗ ಹೇಬೇಲನ ಕಥೆಯನ್ನು ನೋಡ್ಲಿಕ್ಕೆ ಹೋಗೋಣ. In the first example itself is this is mentioning about giving. ಇಲ್ಲಿ ಮೊದಲನೇ ನಂಬಿಕೆ ಉದಾಹರಣೆ ಇಲ್ಲಿ ಹೇಳಲ್ಪಟ್ಟಂತ ಮೊದಲನೇ ಸಂಗತಿ ಏನಂದ್ರೆ ಅದು ಕೊಡುವಂತದರ ಕುರಿತು. The person who has faith, he is surely seen in actions. ಒಬ್ಬ ವ್ಯಕ್ತಿಗೆ ನಂಬಿಕೆ ಇರುವಂತದ್ದಾದ್ರೆ ಆ ನಂಬಿಕೆ ಅವನ ಕ್ರಿಯೆಗಳಿಂದ ಖಂಡಿತವಾಗಿ ತೋರಿ ಬರುವಂತದ್ದಾಗಿರ್ತದೆ. Faith is hidden. ಫೇತ್ ಮರೆಯಾಗಿರ್ತದೆ. Faith is of the heart. ನಂಬಿಕೆ ಅನ್ನುವಂಥದ್ದು ಹೃದಯಕ್ಕೆ ಸಂಬಂಧಪಟ್ಟದ್ದು. But you can see faith. ಬಟ್ ಆದ್ರೆ ಆ ನಂಬಿಕೆಯನ್ನು ನಾವು ಕಾರ್ಯಗಳಲ್ಲಿ ನೋಡಬಹುದು. Amen. ಆಮೆನ್. Faith is always of the heart. ನಂಬಿಕೆ ಅನ್ನುವಂಥದ್ದು ಯಾವಾಗಲೂ ಅದು ಹೃದಯಕ್ಕೆ ಸಂಬಂಧಪಟ್ಟದ್ದು. Faith is always revealed by the works. ನಂಬಿಕೆ ಹೃದಯಕ್ಕೆ ಸಂಬಂಧಪಟ್ಟದ್ದು ಆದ್ರೆ ಅದು ಕಾರ್ಯಗಳಿಂದ ಕ್ರಿಯೆಗಳಿಂದ ಅದು ತೋರಿ ಬರುವಂತದ್ದಾಗಿದೆ. So Abel revealed his faith by giving offering to
to the Lord. ಇಲ್ಲಿ ಹೇಬೇಲನ ನಂಬಿಕೆ ಅವನು ದೇವರಿಗೆ ಕಾಣಿಕೆಗಳನ್ನು ಅರ್ಪಿಸುವುದರ ಮೂಲಕ ತೋರಿ ಬರ್ತಾ ಇದೆ. Faith has equal actions. ನಂಬಿಕೆ ಅನ್ನುವಂಥದ್ದು ಅದರ ಕಾರ್ಯಕ್ಕೆ ಅದು ಸಮಾನವಾಗಿದೆ. When Paul is telling that you cannot justify with work by faith. ಪೌಲನು ತನ್ನ ಪತ್ರಿಕೆಗಳೇ ಹೇಳ್ತಾನೆ, ನೀನು ಕ್ರಿಯೆಗಳಿಂದ ನೀತಿವಂತನೆಂದು ಎಣಿಸುವುದಿಲ್ಲ, ಆದರೆ ನಂಬಿಕೆ ಮೂಲಕ ಮಾತ್ರ ಎಂಬುದಾಗಿ. And James is telling about faith is very important, but works is also very important. ಆದರೆ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೇಳ್ತಾನೆ, ಹೌದು ನಂಬಿಕೆ ಬಹಳ ಮುಖ್ಯವಾದದ್ದು, ಬಟ್ ಆದರೆ ಅದೇ ರೀತಿ ಕ್ರಿಯೆಗಳು ಸಹ ಬಹಳ ಪ್ರಾಮುಖ್ಯವಾದವುಗಳು ಎಂಬುದಾಗಿ. Paul is talking about one kind of work, and James is talking about one kind of work. ಪೌಲನು ಒಂದು ಕುರಿತಾದ ಕಾರ್ಯದ ಕುರಿತು ಮಾತನಾಡಿದರೆ ಯಾಕೋಬನು ಇನ್ನೊಂದು ಕುರಿತಾದ ಕಾರ್ಯಗಳ ಕುರಿತು ಮಾತಾಡ್ತಾನೆ. Paul is talking about how one cannot justify by works. ಪೌಲನು ಕ್ರಿಯೆಗಳಿಂದ ಒಬ್ಬನು ಹೇಗೆ ನೀತಿವಂತನಾಗುವುದಿಲ್ಲ ಎಂಬುದನ್ನು ಮಾತಾಡ್ತಾನೆ. That is human efforts, we cannot justify by works. ಅದೇನೆಂದರೆ ಮನುಷ್ಯನ ಸ್ವಂತ ಪ್ರಯತ್ನಗಳಿಂದ ಅವನು ನೀತಿವಂತನಾಗುವುದಿಲ್ಲ ಎಂಬುದನ್ನು ಪೌಲನು ಮಾತಾಡ್ತಾನೆ. James is talking about if you are justified, you will surely do actions. ಆದರೆ ಯಾಕೋಬನು ಮಾತಾಡೋದೇನೆಂದ್ರೆ, ನೀನು ನಂಬಿಕೆ ಮೂಲಕ ನೀತಿವಂತನಾಗಿರುವಾಗ ನಿನ್ನ ನಂಬಿಕೆ ಕ್ರಿಯೆಗಳಲ್ಲಿ ತೋರಿ ಬರಲೇಬೇಕು ಎಂಬುದಾಗಿ. Now faith gives the best. ಆಗ ಯಾವಾಗಾದ್ರೆ ನಂಬಿಕೆ ಅನ್ನುವಂಥದ್ದು ಕ್ರಿಯೆಗಳಲ್ಲಿ ತೋರಿ ಬರ್ತೇತೋ, ನಂಬಿಕೆ ಅತ್ಯುತ್ತಮವಾದದ್ದನ್ನು ನಮಗೆ ಅನುಗ್ರಹಿಸುತ್ತದೆ. In order to have a story, can you turn to me to Genesis? ನಾವು ಹೇಬೇಲನ ಕಥೆಯನ್ನು ತಿಳ್ಕೊಳ್ಳುವುದಕ್ಕಾಗಿ ನಮ್ಮ ಸತ್ಯವೇದಗಳನ್ನು ಆದಿಕಾಂಡ 4th chapter 4ನೇ ಅಧ್ಯಾಯ 1 to 5. 1ನೇ ವಚನದಿಂದ 5ನೇ ವಚನದ ತನಕ ನಾವು ಓದಿಕೊಳ್ಳೋಣ. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಹೇಬೇಲನನ್ನು ಹೆತ್ತಳು. ಹೇಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂದಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. Amen. ಆಮೆನ್. In what manner Abel offered sacrifice? ಇಲ್ಲಿ ಹೇಬೇಲನು ಯಾವ ರೀತಿಯಲ್ಲಿ ತನ್ನ ಕಾಣಿಕೆಯನ್ನು ಸಮರ್ಪಿಸಿದನು. Second, ಎರಡನೇದಾಗಿ the quality of offering. ಮೊದಲನೇದಾಗಿ ಆತನು ಸಮರ್ಪಿಸಿರುವ ರೀತಿ, ಎರಡನೇದಾಗಿ ಅವನು ಕೊಟ್ಟಂತ ಕಾಣಿಕೆಯ ಒಂದು ಕ್ವಾಲಿಟಿ, ಗುಣ ಅಥವಾ ಅದರ ವ್ಯಾಲ್ಯೂ ಏನಾಗಿತ್ತು. Abel believed God. ಹೇಬೇಲನು ದೇವರನ್ನು ನಂಬಿದ್ದನು. He had righteousness of God. ಆತನು ದೇವರ ನೀತಿಯನ್ನು ಹೊಂದಿಕೊಂಡಿದ್ದನು. And he showed his righteousness by his deeds. ಈ ಹೇಬೇಲನು ತನ್ನ ನೀತಿಯನ್ನು ಕ್ರಿಯೆಗಳಿಂದ ಆತನು ತೋರಿಸಿದನು. Amen. ಆಮೆನ್. These two now we were talking about. ಈ ಎರಡು ಸಂಗತಿಗಳ ಕುರಿತು ಈಗ ನಾವು ಮಾತನಾಡಲಿಕ್ಕೆ ಹೋಗ್ತೇವೆ. Amen. ಆಮೆನ್. Here is the first man and woman, Adam and Eve. ಇಲ್ಲಿ ಮೊದಲನೇದು ನಾವು ನೋಡುವಂತದ್ದಾದ್ರೆ ಇಲ್ಲಿ ಆದಾಮು ಹವ್ವಳನ್ನು ನಾವು ನೋಡ್ತೇವೆ. After the fall, both were driven out of the garden. ಇಲ್ಲಿ ಆದಾಮ ಹವ್ವರು ಬಿದ್ದು ಹೋದ ನಂತರ, ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ ನಂತರ ಏದೆನ್ ತೋಟದಿಂದ ಹೊರಗೆ ತಳ್ಳಲ್ಪಟ್ಟರು. And one thing was in their mind, there is hope in their mind. ಆದರೆ ಅವರ ಮನಸ್ಸಿನಲ್ಲಿರುವಂತಹ ಒಂದು ಸಂಗತಿ ಏನಂದ್ರೆ ಅದು ನಿರೀಕ್ಷೆ. There was hope
in the midst of fall and sin. ನಾವು ನೋಡ್ತೇವೆ ಪಾಪ ಮತ್ತು ಬಿದ್ದು ಹೋದದರ ಮಧ್ಯದಲ್ಲಿ ಒಂದು ನಿರೀಕ್ಷೆ ಅವರು ಉಳ್ಳವರಾಗಿದ್ದರು. We see in Genesis 3:15 that hope is given. ಇಲ್ಲಿ ನಾವು ನೋಡ್ತೇವೆ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಅಲ್ಲಿ ಅವರಿಗೆ ನಿರೀಕ್ಷೆ ಕೊಡಲ್ಪಟ್ಟಿತ್ತು. I will put enmity between you and the woman, and between yours offspring and her offspring. He shall bruise your head, and you shall bruise his heel. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. And what is this means? ಇದರ ಅರ್ಥ ಏನಾಗಿದೆ? God is declaring Jesus the Savior is coming as a woman's seed. ಇಲ್ಲಿ ದೇವರು ಒಂದು ಸಂಗತಿಯನ್ನು ಆತನು ಪ್ರಕಟ ಮಾಡ್ತಾ ಇದ್ದಾನೆ. ಅದೇನೆಂದರೆ ರಕ್ಷಕನು ಸ್ತ್ರೀಯ ಗರ್ಭದಿಂದ ಬರ್ತಾನೆ ಎಂಬುದಾಗಿ. Between Jesus and Satan fight will go on, and finally Jesus will crush his head. ಅಷ್ಟು ಮಾತ್ರವಲ್ಲ, ಯೇಸು ಕ್ರಿಸ್ತನಿಗೂ ಮತ್ತು ಅಂದ್ರೆ ಸ್ತ್ರೀಯ ಸಂತಾನವಾದಂಥ ಯೇಸು ಕ್ರಿಸ್ತನಿಗೂ ಮತ್ತು ಸೈತಾನನಿಗೂ ಮಧ್ಯದಲ್ಲಿ ಹೋರಾಟ ನಡೀತಾ ಹೋಗ್ತೈತೆ. ಅದರ ಕಡೆಯದಾಗಿ ಯೇಸು ಕ್ರಿಸ್ತನು ಆ ಸೈತಾನನ ತಲೆಯನ್ನು ಜಜ್ಜುತ್ತಾನೆ ಎಂಬುದಾಗಿ. After the fall, Adam and Eve lost everything. Before they had everything. ಅವರು ಪಾಪ ಮಾಡಿದ ನಂತರ ಆದಾಮ ಹವ್ವರಿಗೆ ಅದಕ್ಕಿಂತ ಮುಂಚೆ ಇರುವಂತ ಎಲ್ಲಾ ಮೇಲುಗಳನ್ನು ಅವರು ಕಳ್ಕೊಂಡವರಾಗಿದ್ರು. There was some expectation after the fall. ಆ ಒಂದು ಪಾಪ ಮಾಡಿದ ನಂತರ ಅವರಿಗೆ ಒಂದು ನಿರೀಕ್ಷೆ ಇತ್ತು ಸ್ವಲ್ಪ. What is that hope? Hope is this: I will put enmity between your seed and his seed. ಇಲ್ಲಿ ನಾವು ನೋಡ್ತೇವೆ ಅವರಿಗಿರುವಂತ ನಿರೀಕ್ಷಣೆ ಏನು ಎಂಬುದಾಗಿ ನೋಡುವಾಗ ಈ 3ನೇ ಅಧ್ಯಾಯ 15ನೇ ವಚನ ಹೇಳುವಾಗೆ ನಿನಗೂ ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವುದು ಎಂಬುವಂತ ಸಂಗತಿ. They want make their life very beautifully again. ಈ ಒಂದು ಸಂಗತಿ ಅಂದ್ರೆ ಈ ನಿರೀಕ್ಷೆ ಮೂಲಕವಾಗಿ ಅವರು ತಿರುಗಿ ಅವರ ಜೀವಿತವನ್ನು ಒಂದು ಸುಂದರವಾಗಿ ನಡೆಸಿಕೊಳ್ಳಿಕ್ಕೆ ಸಾಧ್ಯವಿತ್ತು. They are waiting for that seed there to appear. ಅವರು ಆ ಒಂದು ಸ್ತ್ರೀ ಸಂತಾನ ಪ್ರತ್ಯಕ್ಷವಾಗುವುದನ್ನು ಅವರು ಎದುರು ನೋಡುವವರಾಗಿದ್ರು. They are waiting that child was born who will deliver, who will bring back us to the original position what God has given us them before. ಅವರು ಒಂದು ಮಗುಗಾಗಿ ಎದುರು ನೋಡ್ತಿದ್ದಾರೆ. ಅವರು ಮುಂಚೆ ಅವರಿಗಿದ್ದಂತ ಮಹಿಮೆಯನ್ನು ಪಾಪ ಮಾಡೋದಕ್ಕಿಂತ ಮುಂಚೆ ಇರುವಂತಹ ಮಹಿಮೆಗೆ ಸೇರಿಸುವ ಆತನನ್ನು ತಿರುಗಿ ಅಲ್ಲಿಗೆ ಕರ್ಕೊಂಡು ಹೋಗುವ ಆತನನ್ನು ಆ ಒರಿಜಿನಲ್ ಸ್ಟೇಟ್ಗೆ ನಡೆಸುವ ಆತನನ್ನು ಅವರು ಎದುರು ನೋಡ್ತಿದ್ದಾರೆ. After they driven out of the garden, ಅವರು ಆ ತೋಟದಿಂದ ಏದೆನ್ ತೋಟದಿಂದ ಹೊರಗೆ ಹಾಕಲ್ಪಟ್ಟ ನಂತರ God given some hope. ಅವರಿಗೆ ದೇವರು ನಿರೀಕ್ಷೆಯನ್ನು ಕೊಟ್ಟಿದ್ದನು. And Eve conceived and gave birth to Cain. ಆಗ ನಾವು ನೋಡ್ತೇವೆ, ಅದ ನಂತರ ನಾವು ನೋಡ್ತೇವೆ ಹವ್ವಳು ಗರ್ಭವತಿಯಾಗಿ ಕಾಯಿನನನ್ನು ಅವಳು ಹಡಿಯುತ್ತಾಳೆ. Cain means this is he. ಕಾಯಿನನು ಎಂಬುದರ ಪದದ ಅರ್ಥ ಇದು ಆತನು, ಇದು ಅವನು ಎಂಬುದಾಗಿ. I mean, in later days, Cain is become murderer. ಆದರೆ ಅದರ ನಂತರ ದಿನಗಳಲ್ಲಿ ನಾವು ನೋಡುವಾಗ ಕಾಯಿನನು ಕೊಲೆಗಾರನಾಗುತ್ತಾನೆ. Now, Eve has given birth to second child. His name was Abel. ಇಲ್ಲಿ ತದನಂತರ ನಾವು ನೋಡ್ತೇವೆ ಹೇಬೇಲಳು ಎರಡನೇ ಮಗುವಿಗೆ ಜನ್ಮ ಕೊಡ್ತಾಳೆ. ಆತನ ಹೆಸರು ಹೇಬೇಲ್ ಎಂಬುದಾಗಿ. Abel means is vapor.
ಹೇಬೇಲನು ಎಂಬುವಂತ ಅರ್ಥ ವೇಪರ್, ವಾಯು, Avil. ಆವಿರಿ, ಆವಿ, ವಾಯು. ಓಕೆ, ಆವಿ. He lead his life very shortly and very briefly. ಅದ್ ನಾವು ನೋಡ್ತೇವೆ, ಹೇಬೇಲನು ತುಂಬಾ ಚಿಕ್ಕದಾದ ಜೀವಿತವನ್ನು ಜೀವಿಸಿದ, ಬಹಳ ಸಣ್ಣದಾದ ಜೀವಿತವನ್ನು ಜೀವಿಸಿದ. But God has honored his offering. ಆದ್ರೆ ನಾವು ನೋಡ್ತೇವೆ, ಹೇಬೇಲನ ಆ ಸಣ್ಣ ಜೀವಿತದಲ್ಲಿ ಅವನು ಅರ್ಪಿಸಿರುವಂತಹ ಕಾಣಿಕೆಯನ್ನು ದೇವರು ಘನಪಡಿಸಿದನು. Amen. Abel is the shepherd of the flock. ಹೇಬೇಲನ ವಿಷಯ ನಾವು ನೋಡೋದಾದ್ರೆ ಅವನು ಕುರಿಗಳನ್ನು ಕಾಯುವ ಕುರುಬನಾಗಿದ್ದ. Cain is a tiller of the ground. ಕಾಯಿನನು ವ್ಯವಸಾಯ ಮಾಡುವವನಾಗಿದ್ದನು. Amen. Abel believed God and brought offering. ಹೇಬೇಲನು ದೇವರನ್ನು ನಂಬಿ ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸಿದನು. And Cain also brought offering. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ಕಾಯಿನನು ಸಹ ದೇವರಿಗೆ ಕಾಣಿಕೆಯನ್ನು ತಂದನು. There was no wrong in that what they brought. ಅವರು ತಂದಂತ ಕಾಣಿಕೆಯಲ್ಲಿ ಯಾವ ತಪ್ಪು ಇರಲಿಲ್ಲ, Amen. ಕೊರತೆ ಇರಲಿಲ್ಲ. And something wrong in what manner they brought the offering. ಆತನು ತಂದಂತಹ ಕಾಣಿಕೆಯಲ್ಲಿ ಕೊರತೆ ಇರಲಿಲ್ಲ, ತಪ್ಪಿರಲಿಲ್ಲ. ಬಟ್ ಆದ್ರೆ ಆತನು ತಂದಂತ ರೀತಿಯಲ್ಲಿ ಅಲ್ಲಿ ತಪ್ಪಿತ್ತು. And Abel believed God and brought the offering. ನಾವಿಲ್ಲಿ ನಾವು ನೋಡ್ತೇವೆ, ಹೇಬೇಲನು ದೇವರನ್ನು ನಂಬಿ ಆತನಿಗೆ ಕಾಣಿಕೆಯನ್ನು ಸಮರ್ಪಿಸಿದನು. Cain also brought the offering as a ritual thing. ಆದ್ರೆ ಇಲ್ಲಿ ನಾವು ನೋಡ್ತೇವೆ, ಕಾಯಿನನು ಸಹ ಕಾಣಿಕೆಯನ್ನು ಸಮರ್ಪಿಸಿದನು, ಬಟ್ ಅದರ ನಂಬಿಕೆಯಿಂದಲ್ಲ, ಒಂದು ಧಾರ್ಮಿಕ ವಿಧಾನದಲ್ಲಿ. Abel acknowledged that Abel believes that God is a creator. ಹೇಬೇಲನಿಗೆ ಒಂದು ಸಂಗತಿ ಗೊತ್ತಿತ್ತು ಮತ್ತು ನಂಬಿಕೆ ಇತ್ತು, ಅದೇನೆಂದರೆ ದೇವರು ಸೃಷ್ಟಿಕರ್ತನು ಎಂಬುದಾಗಿ. God created this wonderful world and blessed man with all blessings spiritually and physically. ಅಷ್ಟು ಮಾತ್ರವಲ್ಲ, ದೇವರು ಈ ಸೃಷ್ಟಿಯನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಮನುಷ್ಯನನ್ನು ಆತ್ಮಿಕವಾಗಿ ಶಾರೀರಿಕವಾಗಿ ಆತನ ಆಶೀರ್ವಾದ ಮಾಡಿದ್ದಾನೆ ಎಂಬುವಂತ ಒಂದು ನಂಬಿಕೆ ಹೇಬೇಲನಿಗಿತ್ತು. And Abel acknowledged that everything happened by the work of God. ಎಲ್ಲ ಮತ್ತಷ್ಟು ಮಾತ್ರವಲ್ಲ, ಅಬ್ರಹಾಮನಿಗೆ ತಿಳಿದಂತ ಸಂಗತಿ ಏನಂದ್ರೆ ಎಲ್ಲಾ ಕಾರ್ಯಗಳು ಆತನಿಂದಲೇ ನಡೆಯುತ್ತಾವೆ ಎಂಬುವಂತ ಜ್ಞಾನ ಆತನಿಗಿತ್ತು. And Cain brought his offering as a ritual thing. He did not believe God. ಇಲ್ಲಿ ನಾವು ನೋಡ್ತೇವೆ, ಕಾಯಿನನು ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಅಲ್ಲಿ ಕಾಣಿಕೆಯನ್ನು ತಂದನೆ ಹೊರತು ಆತನಿಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ. Abel believes God is the source of everything. ಮತ್ತಷ್ಟು ಮಾತ್ರ ಅಲ್ಲ, ನಾವು ನೋಡ್ತೇವೆ ಹೇಬೇಲನು ದೇವರು ಎಲ್ಲದಕ್ಕೂ ಆಧಾರವು, ಸೋರ್ಸ್, ಮೂಲವಾಗಿದ್ದಾನೆ ಎಂಬುದಾಗಿ ನಂಬಿದ್ದ. He believes that God is the one God. ಅಷ್ಟು ಮಾತ್ರವಲ್ಲ, ದೇವರು ಒಬ್ಬನೇ, ಸೃಷ್ಟಿಕರ್ತನ ಒಬ್ಬನೇ ಎಂಬುದಾಗಿ ಆತನು ನಂಬಿದ್ದನು. I mean, he thinks it is a privilege to give what because of what God has given to me. ಅಷ್ಟು ಮಾತ್ರವಲ್ಲ, ದೇವರೇ ಕೊಟ್ಟಿರುವಂತ ಸಂಗತಿಗಳಲ್ಲಿ ಮತ್ತು ದೇವರಿಗೆ ಕೊಡುವಂತದ್ದು ಅದು ನನ್ನ ಭಾಗ್ಯ ಎಂಬುದಾಗಿ ಹೇಬೇಲನು ಅರಿತಿದ್ದನು. While he comes and giving the offering, he comes in the belief that God will accept my offering. ಆತನು ಆ ಆಫರಿಂಗ್ ಅನ್ನು, ಕಾಣಿಕೆಯನ್ನು ಸಮರ್ಪಿಸಲಿಕ್ಕೆ ಬಂದಾಗ ದೇವರು ಇದನ್ನು ಸ್ವೀಕರಿಸ್ತಾನೆ ಎಂಬುವಂತ ನಂಬಿಕೆಯೊಡನೆ ಆತನು ಬಂದಿದ್ದ. And he comes with a lot of amazement and happiness, the maker of the world, to that he receive my offering.
ಅಷ್ಟು ಮಾತ್ರ ಅಲ್ಲ, ಕಾಣಿಕೆಯನ್ನು ಸಮರ್ಪಿಸಲಿಕ್ಕೆ ಬರುವಾಗ ಸಂತೋಷದಿಂದ ಸಂಭ್ರಮದಿಂದ ಸೃಷ್ಟಿಕರ್ತನಾದ ದೇವರು ನನ್ನ ಕಾಣಿಕೆಯನ್ನು ಸ್ವೀಕರಿಸ್ತಾನೆಂಬುದಾಗಿ ನಂಬಿಕೆಯೊಡನೆ ಆತನು ಬಂದಿದ್ದನು. He reveals his faith by giving the offering to the Lord. ಆತನು ತನ್ನ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವುದರ ಮೂಲಕವಾಗಿ ತನ್ನ ನಂಬಿಕೆಯನ್ನು ಆತನು ಪ್ರಕಟಿಸಿದನು, ತೋರಿಸಿದನು. While Adam and Eve was falling to sin, ನಾವು ನೋಡ್ತೇವೆ ಆದಾಮ ಅವರು ಎಲ್ಲಿ ಪಾಪದಲ್ಲಿ ಬಿದ್ದು ಹೋದ್ರು, they rejected the subjection of God. ಆ ಪಾಪದಲ್ಲಿ ಅವರು ಬಿದ್ದಾಗ ಅವರು ದೇವರಿಗೆ ಒಳಗಾಗುವುದನ್ನು, ದೇವರಿಗೆ ಅಧೀನವಾಗಿರುವುದನ್ನು ತಿರಸ್ಕರಿಸಿದರು. And this offering method is beginning in Abel life. ಇಲ್ಲಿ ಈ ಒಂದು ಕಾಣಿಕೆ ಕೊಡುವಂತ ಒಂದು ಪದ್ಧತಿ ರೀತಿ ಹೇಬೇಲನ ಮೂಲಕ ಇಲ್ಲಿ ಪ್ರಾರಂಭವಾಗ್ತಾ ಇದೆ. And when he giving the offering, he tells indirectly, the Lord is the God is the Lord of my life. ಇಲ್ಲಿ ಹೇಬೇಲನ್ನು ತನ್ನ ಕಾಣಿಕೆಯನ್ನು ಸಮರ್ಪಿಸುವುದರ ಮೂಲಕ ಇಂಡೈರೆಕ್ಟ್ ಆಗಿ ಆತನು ತಿಳಿಸುವಂತ ಸಂಗತಿ ಏನಂದ್ರೆ, ದೇವರು ನನ್ನ ಜೀವಿತದ ಕರ್ತನು ಆಗಿದ್ದಾನೆ ಎಂಬುದಾಗಿ. He is my everything. ಆತನು ನನ್ನ ಸಮಸ್ತವಾಗಿದ್ದಾನೆ. He is my source. ಆತನು ನನ್ನ ಮೂಲವು ಆಧಾರವಾಗಿದ್ದಾನೆ. Amen. Secondly, ಎರಡನೇದಾಗಿ the quality of offering. ಮೊದಲನೇದಾಗಿ ರೀತಿಯನ್ನು ನಾವು ನೋಡಿದೆವು, ಆಫರಿಂಗ್ ಅನ್ನು ಸಮರ್ಪಿಸಿರುವ ರೀತಿಯನ್ನು. ಎರಡನೇದಾಗಿ ಆ ಒಂದು ಕಾಣಿಕೆಯ ಅರ್ಹತೆ, ಕ್ವಾಲಿಟಿಯನ್ನು ನಾವು ಗಮನಿಸಬೇಕಾಗಿದೆ. Amen. ಆಮೇಲೆ God wants the best. ದೇವರು ಯಾವಾಗ ಸಹ ಉತ್ತಮವಾದದ್ದನ್ನು, ಅತ್ಯುತ್ತಮವಾದದ್ದನ್ನು ಅಪೇಕ್ಷಿಸ್ತಾನೆ. God wants whatever is very important to you. ದೇವರು ನಮ್ಮಿಂದ ಬಯಸುವಂತದ್ದೇನೆಂದ್ರೆ, ಯಾವುದು ನಿನಗೆ ಬಹಳ ಮುಖ್ಯವಾಗಿದೆಯೋ, ಪ್ರಾಮುಖ್ಯವಾಗಿದೆಯೋ ಅದನ್ನು. God is not poor. ದೇವರು ಬಡವನಲ್ಲ. God is richer than you and me. ದೇವರು ನಿನಕ್ಕಿಂತ ನನಗಿಂತ ಬಹಳ ಶ್ರೀಮಂತನಾಗಿದ್ದಾನೆ. That is the law. God wants to see that your faith. ದೇವರು ಯಾಕೆ ಈ ಸಂಗತಿ ನಿಂತಿದ್ದಾನಂದ್ರೆ, ನೀನು ಕೊಡುವುದರ ಮೂಲಕ ನಿನ್ನ ನಂಬಿಕೆಯನ್ನು ಆತನು ನೋಡುತ್ತಾನೆ. Abel given his offering whatever is important to him. ಹೇಬೇಲನು ಎಂಥ ಕಾಣಿಕೆಯನ್ನು ದೇವರಿಗೆ ಕೊಟ್ಟನು ಅಂದ್ರೆ, ತನಗೆ ಯಾವುದು ಬಹಳ ಬೆಲೆ ಉಳ್ಳದ್ದಾಗಿತ್ತೋ ಅದನ್ನು ದೇವರಿಗೆ ಕೊಟ್ಟ. Cain did not do like that. ಆದರೆ ಕಾಯಿನನು ಆ ರೀತಿ ತನಗೆ ಬಹಳ ಬೆಲೆ ಉಳ್ಳದ್ದನ್ನು ದೇವರಿಗೆ ಕೊಡಲಿಲ್ಲ. He done whatever is not important to him. He given that. ತನಗೆ ಯಾವುದು ಬೆಲೆ ಇಲ್ಲವೋ, ತನಗೆ ಯಾವುದು ಪ್ರಾಮುಖ್ಯವಾಗಲಿಲ್ಲವೋ ಅದನ್ನು ದೇವರಿಗೆ ಸಮರ್ಪಿಸಿದ. Leviticus 7:25. ನಾವು ಯಾಜಕ ಕಾಂಡ 7ನೇ ಅಧ್ಯಾಯ, ಯಾಜಕ ಕಾಂಡ 7ನೇ ಅಧ್ಯಾಯ 25ನೇ ವಚನವನ್ನು ನಾವು ಓದಿಕೊಳ್ಳೋಣ. Every person who eats of the fat of an animal of which a food offering may be made to the Lord shall be cut off from his people. ಮನುಷ್ಯನು ಯೆಹೋವನಿಗೆ ಹೋಮ ಮಾಡುವಂತ ಪಶು ಜಾತಿಯ ಕೊಬ್ಬನ್ನು ಯಾವನಾದರೂ ತಿಂದರೆ ಅವನು ಕುಲದಿಂದ ತೆಗೆದು ಹಾಕಲ್ಪಡಬೇಕು. This chapter is telling about, ಈ ಒಂದು ಅಧ್ಯಾಯ ಈ ಸಂಗತಿಗಳ ಕುರಿತು ಹೇಳ್ತೈತೆ. give the best to the Lord. ದೇವರಿಗೆ ಅತ್ಯುತ್ತಮವಾದದ್ದನ್ನು ಕೊಡುವುದರ ಕುರಿತು ಈ ಅಧ್ಯಾಯ ಮಾತನಾಡ್ತೈತೆ. God has
God has to teach certain things to the people of Israelites. ಇಸ್ರಾಯೇಲರ ಜನಕ್ಕೆ ದೇವರು ಕೆಲವು ಮುಖ್ಯವಾದ ಸಂಗತಿಗಳನ್ನು ಆತನು ಕಲಿಸಿಕೊಡ್ತಿದ್ದಾನೆ. He wants to teach the importance of God in their life. ಇಸ್ರಾಯೇಲರ ಜೀವಿತದಲ್ಲಿ ದೇವರಿಗಿರುವಂತಹ ಒಂದು ಪ್ರಾಮುಖ್ಯತೆ ಏನೋ ಇಲ್ಲಿ ದೇವರು ಅವರಿಗೆ ಕಲಿಸಲಿಕ್ಕೆ ಇಷ್ಟಪಡ್ತಾನೆ. See, Israel people were rejected God and done whatever they like. ಆದ್ರೆ ನಾವು ನೋಡ್ತೇವೆ ಇಸ್ರಾಯೇಲ್ಯರು ದೇವರಿಗೆ ಅವಿಧೇಯರಾಗಿ ತಮಗಿಷ್ಟ ಬಂದ ಹಾಗೆ ಅವರು ನಡೀತಾ ಹೋದ್ರು. They don't respect God before. ಅವರು ಅದಕ್ಕಿಂತ ಮುಂಚೆ ನಾವು ನೋಡ್ತೇವೆ ಅವರ ಜೀವನದಲ್ಲಿ ದೇವರಿಗೆ ಅವರ ಗೌರವವನ್ನು ಕೊಡುವವರಾಗಿರಲಿಲ್ಲ. They didn't think about God. ಅವರು ತಮ್ಮ ಜೀವಿತದಲ್ಲಿ ದೇವರ ಕುರಿತು ಆಲೋಚನೆ ಮಾಡ್ತಾ They ಇರಲಿಲ್ಲ. didn't think about commandment of God. ಅವರು ದೇವರ ಆಜ್ಞೆ ಕುರಿತು ಸಹ ಅವರು ಆಲೋಚನೆ ಮಾಡುವವರಾಗಿರಲಿಲ್ಲ. That's why God told this one. ಆದ್ದರಿಂದ ಇಲ್ಲಿ ದೇವರು ಇಸ್ರಾಯೇಲರಿಗೆ ಈ ಮಾತುಗಳನ್ನು ಆತನು ಹೇಳ್ತಿದ್ದಾನೆ. Let us turn to Leviticus 3:16. ನಾವು ತಿರುಗಿ ಸತ್ಯವೇದವನ್ನು ಯಾಜಕ ಕಾಂಡ 3ನೇ ಅಧ್ಯಾಯ 16ನೇ ವಚನಕ್ಕೆ ನಾವು ತಿರುಗಿಸೋಣ. And the priest shall burn them on the altar as a food sacrifice with a pleasing aroma. All fat is the Lord. ಯಾಜಕನು ಅದನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಸುಗಂಧ ಹೋಮ ರೂಪವಾಗಿ ಯೆಹೋವನಿಗೆ ಆಹಾರವಾಗಿರುವುದು. ಯಜ್ಞ ಪಶುಗಳ ಕೊಬ್ಬೆಲ್ಲವೂ ಯೆಹೋವನದ್ದು. Amen. ಆಮೆನ್. This last word is talking about all fat is the Lord's. ಇಲ್ಲಿ ಕಡೆ ಭಾಗ ಹೀಗೆ ಹೇಳ್ತೈತೆ, ಅದೇನಂದ್ರೆ ಕೊಬ್ಬು ಎಲ್ಲವೂ ಎಲ್ಲಾ ಕೊಬ್ಬು ಯೆಹೋವನದ್ದು ಎಂಬುದಾಗಿ. God doesn't need your offering. ದೇವರಿಗೆ ನಮ್ಮ ಕಾಣಿಕೆ ಅಗತ್ಯವಿಲ್ಲ. He want to see how much you depend upon God. ಆದ್ರೆ ದೇವರು ನೀನು ಎಷ್ಟು ದೇವರನ್ನು ನಂಬುತ್ತೀ, ದೇವರ ಮೇಲೆ ಆತುಕೊಳ್ಳುತ್ತೀ ಎಂಬುದನ್ನು ಆತನು ನೋಡ್ಲಿಕ್ಕೆ ಬಯಸ್ತಾನೆ. He wants to see how much you think about God. ಅಷ್ಟು ಮಾತ್ರವಲ್ಲ, ನೀನು ದೇವರ ಬಗ್ಗೆ ಎಷ್ಟು ಆಲೋಚಿಸ್ತಿ, ಆತನಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿ ಎಂಬುದನ್ನು ಆತನು ನೋಡ್ಲಿಕ್ಕೆ ಬಯಸ್ತಾನೆ. Am I number one in people's life that God sees? ಅಷ್ಟು ಮಾತ್ರವಲ್ಲ, ಜನರ ಜೀವಿತಗಳಲ್ಲಿ ನನಗೆ ಮೊದಲನೇ ಸ್ಥಾನ ಇದೆಯಾ ಎಂಬುದನ್ನು ದೇವರು ಬಯಸುತ್ತಾನೆ, ಹುಡುಕುತ್ತಾನೆ. So God doesn't need from you. ದೇವರು ನಿಜಕ್ಕೂ ದೇವರಿಗೆ ನಿನ್ನಿಂದ ಏನು ಸಹ ತನಗೆ ಅಗತ್ಯ ಇಲ್ಲ. Amen. ಆಮೆನ್. This one, let us turn to Second Chronicles. ನಾವು ನಮ್ಮ ಸತ್ಯವೇದವನ್ನು 2ನೇ ಪೂರ್ವಕಾಲ ವೃತ್ತಾಂತಗಳು 16:9. 16ನೇ ಅಧ್ಯಾಯ 9ನೇ ವಚನ. 2ನೇ ಪೂರ್ವಕಾಲ ವೃತ್ತಾಂತಗಳು 16ನೇ ಅಧ್ಯಾಯ 9ನೇ ವಚನ. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. Amen. ಆಮೆನ್. He is looking for loyal people. ದೇವರು ತನಗಾಗಿ ಲಾಯಲ್, ನಿಷ್ಠೆ ಉಳ್ಳಂತ ವ್ಯಕ್ತಿಗಳನ್ನು ಆತನ ಎದುರು ನೋಡ್ತಾನೆ. He is looking for who serves him wholeheartedly. ತನ್ನನ್ನು ಯಾರು ಪೂರ್ಣ ಹೃದಯದಿಂದ ಸೇವಿಸ್ತಾರೆ ಎಂಬುದನ್ನು ಆತನು ನೋಡ್ತಿದ್ದಾನೆ. The person who will gives the best, the Lord will show his strength be of him. ಅಷ್ಟು ಮಾತ್ರ ಇಲ್ಲಿ ನಾವು ನೋಡ್ತೇವೆ,
ತನಗೆ ಇರುವಂತ ಸಂಗತಿಗಳಲ್ಲಿ ಅತ್ಯುತ್ತಮವಾದದ್ದನ್ನು ದೇವರಿಗೆ ಕೊಟ್ಟು ಘನಪಡಿಸುವವರಿಗಾಗಿ ದೇವರು ತನ್ನ ಪ್ರತಾಪವನ್ನು ತೋರ್ಪಡಿಸುವಾತನಾಗಿದ್ದಾನೆ. When you serve Lord wholeheartedly, when you give the best to God, He will show all power. He will use all power to bless you. ನೀನು ಯಾವಾಗಾದ್ರೆ ನಿನ್ನ ಪೂರ್ಣ ಹೃದಯದಿಂದ ದೇವರನ್ನು ಸೇವಿಸ್ತೀಯೋ, ನಿನಗಿರುವಂತವುಗಳ ಅತ್ಯುತ್ತಮವಾದದ್ದನ್ನು ಕರ್ತನಿಗೆ ಕೊಟ್ಟು ಘನಪಡಿಸ್ತೀಯೋ, ನಿನಗೆ ಆತನು ತನ್ನ ಪ್ರತಾಪವನ್ನು ತೋರ್ಪಡಿಸಿ ನಿನ್ನನ್ನು ಆಶೀರ್ವದಿಸುವಾತನಾಗಿರ್ತಾನೆ. He will do prospers you. ನಿನ್ನನ್ನು ಆತನು ಅಭಿವೃದ್ಧಿ ಮಾಡುವಾತನಾಗಿರ್ತಾನೆ. You will be successful in every area of life. ನಿನ್ನ ಜೀವನದ ಎಲ್ಲಾ ಭಾಗಗಳಲ್ಲಿ ನೀನು ಅಭಿವೃದ್ಧಿ ಹೊಂದುವ ವ್ಯಕ್ತಿ, ಕೃತಾರ್ಥನಾಗುವ ವ್ಯಕ್ತಿ ಆಗಿರ್ತೀಯ. When you will give, you will find the favor of God. ನೀನು ದೇವರಿಗೆ ಕೊಡುವಂತವನಾದ್ರೆ ದೇವರ ದಯೆಯನ್ನು ನೀನು ಅನುಭವಿಸ್ತೀಯ. And you will give, and when you give, you will find the favor of people. ಅಷ್ಟು ಮಾತ್ರ ಅಲ್ಲ, ನೀನು ಕೊಡುವ ವ್ಯಕ್ತಿ ಆದ್ರೆ, ದೇವರಿಗೆ ನೀನು ಕೊಡುವ ವ್ಯಕ್ತಿ ಆದ್ರೆ ಜನರ ದಯೆಯು ನಿನ್ನ ಮೇಲೆ ಬರ್ತದೆ. And one example, ಒಂದು ಉದಾಹರಣೆ, one great man of God is Reinhard Bonnke. ರೆನಾರ್ಡ್ ಬೋಂಕೆ ಅನ್ನುವಂತ ಒಂದು ದೊಡ್ಡ ದೇವರ ಸೇವಕರಿದ್ರು. He is gone to buy buses for his ministry. ತನ್ನ ಸೇವೆಗಾಗಿ ಆತನ ಬಸ್ಸುಗಳನ್ನು ಕೊಂಡುಕೊಳ್ಳುವುದಕ್ಕೆ ಆತನ ಹೊರಟ. So he went for garage. ಆತನು ಬಸ್ಸುಗಳನ್ನು ತಗೊಳ್ಬೇಕಂತಿದ್ದು ಆತನ ಗ್ಯಾರೇಜ್ಗೆ ಹೋದ, ಒಂದು ವರ್ಕ್ಶಾಪ್ಗೆ ಆತನು ಹೋದ. To buy a old bus. ಹಳೆ ಬಸ್ಸುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಆತನ ಗ್ಯಾರೇಜ್ಗೆ ಹೋದ. And God told to him, ಆದ್ರೆ ದೇವರು ಆತನಿಗೆ ಹೇಳಿದ, I want best. ನನಗೆ ನನ್ನ ಸೇವೆಗೆ ಅತ್ಯುತ್ತಮವಾದದ್ದು ಬೇಕು, Don't want waste. ನನಗೆ ವ್ಯರ್ಥವಾದದ್ದು ಬೇಡ. If in your people in these days, ಈ ದಿನಗಳಲ್ಲಿ ಜನರನ್ನು ನಾವು ನೋಡುವಾಗ, if a pant size is not fitting for them, ಅವರಿಗೆ ಯಾವ ಪ್ಯಾಂಟ್ ಫಿಟ್ ಆಗಿ ಸೈಜ್ ಸರಿಯಾಗಿರುವುದಿಲ್ಲವೋ, if a shirt size is not fitting for them, ಯಾವ ಶರ್ಟ್ ಆದ್ರೆ ಅವರಿಗೆ ಸರಿಯಾಗಿ ಆಗುವುದಿಲ್ಲವೋ, people will say, go and give to the church. ಅದು ಸಭೆಗೆ ತಂದು ಕೊಡುವಂತವರಾಗಿರ್ತಾರೆ. No, church wants the best. ಆದ್ರೆ ನೀವು ತಿಳ್ಕೊಳ್ಬೇಕು, ಸಭೆ ಅತ್ಯುತ್ತಮವಾದದನ್ನು ಬಯಸ್ತತೆ. Because church is God's. ಯಾಕಂದ್ರೆ ದೇವರ ಸಭೆ ದೇವರಿಗೆ ಸೇರಿರುವಂತದ್ದು. Amen. So many people tell that. ಸೊ ತುಂಬಾ ಜನ ಹೀಗೆ ಹೇಳ್ತಾರೆ, If I giving offering to Lord, ನಾನು ದೇವರಿಗೆ ಕಾಣಿಕೆಗಳನ್ನು ಕೊಟ್ರೆ, pastor will eat biryani in hotel. ನಾನು ದೇವರಿಗಂತ ಕಾಣಿಕೆ ಕೊಟ್ರೆ ಈ ಸಭಾಪಾಲಕರು ಹೋಗಿ ಹೋಟೆಲ್ ಅಲ್ಲಿ ಬಿರಿಯಾನಿ ತಿಂತಾರೆ ಎಂಬುದಾಗಿ. And those who were Cain. ಹಾಗೆ ಆಲೋಚನೆ ಮಾಡುವಂತದ್ದು ಕಾಯಿನನ ಸ್ವಭಾವ. Cain brought whatever is not very important. ಕಾಯಿನನು ಎಂತ ಕಾಣಿಕೆಯನ್ನು ತಂದನಂದ್ರೆ, ತನಗೆ ಯಾವುದು ಅದು ಮುಖ್ಯವಾಗಿ ಇರಲಿಲ್ಲವೋ ಅಂತ ಸಂಗತಿಯನ್ನು ದೇವರಿಗೆ ಕಾಣಿಕೆಯಾಗಿ ತಂದ. And Abel brought whatever is important to him. ಆದ್ರೆ ಹೇಬೇಲನು ತನಗೆ ಯಾವುದು ಪ್ರಾಮುಖ್ಯ ಇಷ್ಟವಾಗಿತ್ತೋ ಮುಖ್ಯವಾಗಿತ್ತೋ ಅದನ್ನು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಿದ. And whenever I studies this topic, ಈ ಒಂದು ಭಾಗದ ಬಗ್ಗೆ ನಾನು ಧ್ಯಾನ ಮಾಡುವಾಗೆಲ್ಲ I remember Sebastian uncle. ಈ ಒಂದು ಭಾಗವನ್ನು ನಾನು ಧ್ಯಾನಿಸುವಾಗೆಲ್ಲ ನಮ್ಮ ಸಭೆಯಲ್ಲಿ ಇದ್ದಂತ ಸೆಬಾಸ್ಟಿಯನ್ ಅಣ್ಣ ಕುರಿತು ನನ್ನ ಜ್ಞಾಪಕ ಬರ್ತೈತೆ. He lived shortly as Abel lived.
ಹೇಬೇಲನು ಹೇಗೆ ಸ್ವಲ್ಪ ಕಾಲ ಭೂಮಿ ಮೇಲೆ ಜೀವಿಸಿದನೋ ಅದೇ ರೀತಿ ಸೆಬಾಸ್ಟಿಯನ್ ಅಣ್ಣ ಸಹ ಸ್ವಲ್ಪ ಚಿಕ್ಕ ಒಂದು ಜೀವನ ಈ ಭೂಮಿ ಮೇಲೆ ಜೀವಿಸಿದ. And he given the best to the Lord. ಆದ್ರೆ ಅಣ್ಣ ದೇವರಿಗೆ ಮಾತ್ರ ಬಹಳ ತನಗೆ ಪ್ರಾಮುಖ್ಯವಾಗಿರುವಂತದ್ದು ಅತ್ಯುತ್ತಮವಾದದ್ದನ್ನು ಆತನು ಕೊಟ್ಟಿರುವಂತ ಆತನಾಗಿದ್ದಾನೆ. He given his life to Lord. ಆತನು ತನ್ನ ಪೂರ್ತಿ ಜೀವಿತವನ್ನು ಆತನು ದೇವರಿಗೆ ಸಮರ್ಪಿಸಿದವನಾಗಿದ್ದನು. I may think like this. Now we were seeing Abel, Noah, Enoch. ನಾವು ಈಗ ನೋಡ್ತೇವೆ, ನಾವು ನೋಹನನ್ನು, ಹೇಬೇಲನನ್ನು, ಹನೋಕನನ್ನು ನಾವು ನೋಡ್ತೇವೆ. And in coming days, ಆದರೆ ಮುಂದಿನ ದಿನಗಳಲ್ಲಿ, and this chapter is joined with him. ಈ ಒಂದು ಹಿಬ್ರಿ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಮ್ಮ ಸೆಬಾಸ್ಟಿಯನ್ ಅಣ್ಣ ಸಹ ಅದಕ್ಕೆ ಸೇರ್ಪಡೆಗೊಳ್ಳುತ್ತಾನೆ. And he don't want to work with his life, and he don't want to build his own house. ಅಣ್ಣನ ಕುರಿತು ಹೇಳೋದಾದರೆ ಆತನು ತನ್ನ ಈ ಲೋಕದಲ್ಲಿ ತನ್ನ ಜೀವಿತದ ಕುರಿತಾಗಲಿ ತನ್ನ ಮನೆಯನ್ನು ಕಟ್ಟಿಕೊಳ್ಳುವುದರ ಕುರಿತಾಗಲಿ ಆತನು ಯಾವತ್ತೂ ಆಲೋಚನೆ ಮಾಡಲೇ ಇಲ್ಲ. He will always give the best to others. ಆದರೆ ಇನ್ನೊಬ್ಬರಿಗೆ ಅತ್ಯುತ್ತಮವಾದದನ್ನು ಕೊಡುವುದರಲ್ಲಿ ಆತನು ಆಸಕ್ತನಾಗಿದ್ದ. And he lived his life for God, and he went to God very gloriously. ಆತನು ತನ್ನ ಈ ಲೋಕದಲ್ಲಿ ತನ್ನ ಜೀವಿಸುವ ಕಾಲವೆಲ್ಲ ತನ್ನ ಪೂರ್ತಿ ಜೀವಿತವನ್ನು ಪೂರ್ಣ ಹೃದಯದಿಂದ ದೇವರಿಗೆ ಕೊಟ್ಟವನಾಗಿದ್ದ ಮತ್ತು ದೇವರ ಬಳಿಗೆ ಆತನು ಹೊರಟು ಹೋದ. Some people will everything they have. ಆದ್ರೆ ಕೆಲವು ಜನರು ತಮಗೆ ಏನೆಲ್ಲ ಬೇಕು ಅದೆಲ್ಲ ಹೊಂದಿದವರಾಗಿರ್ತಾರೆ. Amen. They do not give to others. ಆದ್ರೆ ಇನ್ನೊಬ್ಬರಿಗೆ ಅವರು ಉತ್ತಮವಾದದ್ದನ್ನು ಕೊಡುವುದಕ್ಕೆ ಸಿದ್ಧರಿರುವುದಿಲ್ಲ. Amen. This faith gives the best. ಆದರೆ ದೇವರಲ್ಲಿ ನಂಬಿಕೆ ಅನ್ನುವಂಥದ್ದು ಅದು ಯಾವಾಗಲೂ ಅತ್ಯುತ್ತಮವಾದದ್ದನ್ನು ಕೊಡುವಂತದ್ದಾಗಿರ್ತದೆ. Faith will give the best and best. ನಂಬಿಕೆ ಯಾವಾಗಲೂ ಸಹ ಉತ್ತಮವಾದದ್ದನ್ನು ಅತ್ಯುತ್ತಮವಾದದ್ದನ್ನು ಕೊಡುವಂತದ್ದಾಗಿರ್ತದೆ. Amen. ಆಮೆನ್. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಂಬಿಕೆ ವೀರರಲ್ಲಿ ಮೊದಲನೇ ಉದಾಹರಣೆ ಆಗಿರುವಂತ ಹೇಬೇಲನ ನಂಬಿಕೆ ಕುರಿತು ಹೆಬ್ರಿ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಭಕ್ತರು ಬರೆದಿರುವಂತ ಮಾತುಗಳನ್ನು ಇವತ್ತು ನಾವು ಧ್ಯಾನ ಮಾಡಿದೆವು. ಮತ್ತು ನಾವು ನಂಬಿಕೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಅದರ ಹಾಗೆ ನಂಬಿಕೆ ಅನ್ನುವಂಥದ್ದು ಅದರ ಕ್ರಿಯೆಗಳೊಂದಿಗೆ ಸಮಾನ ಎಂಬುದಂತ ಕುರಿತು ನಾವಿವತ್ತು ಧ್ಯಾನ ಮಾಡ್ತಾ ಬಂದೆವು. ಹೇಬೇಲನ ಕಾಣಿಕೆ ನಂಬಿಕೆಯಿಂದ ಸಮರ್ಪಿಸಿದ್ದನು ಎಂಬುದಾಗಿ ಹೆಬ್ರಿ ಗ್ರಂಥಕರ್ತ ಬರೆಯುವಾತನಾಗಿರ್ತಾನೆ. ಹೇಗೆ ಅಂತ ನಾವು ನೋಡುವಾಗ ಆತನ ಸಮರ್ಪಿಸಿರುವಂಥ ರೀತಿ ಮತ್ತು ಸಮರ್ಪಿಸಿರುವ ಕಾಣಿಕೆಯ ಒಂದು ವರ್ತು ಅದು ತೋರಿಸ್ತತೆ ಹೇಬೇಲನಿಗೆ ದೇವರ ಮೇಲೆ ನಂಬಿಕೆ ಇತ್ತೆಂಬುದಾಗಿ. ಅನೇಕ ಸಂಗತಿಗಳನ್ನು ನಾವು ಕೇಳಿದೆವು. ಕೆಲವಾದರೆ ಬಹಳ ಮುಖ್ಯವಾದ ಸಂಗತಿಗಳು. ಪಾಪ ಮಾಡಿದ ಮೇಲೆ ಪಾಪ ಏನು ಮಾಡಿತ್ತಂದ್ರೆ ಜನರು ದೇವರಿಗೆ ಅಧೀನರಾಗುವುದನ್ನು ಅವರು ತಿರಸ್ಕಾರ ಮಾಡಿದ್ರು. ಆದರೆ ಕೊಡುವಂಥದ್ದು ಏನು ಮಾಡ್ತೈತಂದ್ರೆ ದೇವರದ್ದೇ ಎಲ್ಲ, ದೇವರಿಂದಲೇ ನಮಗೆ ಬಂದಿದೆ, ಅದು ದೇವರಿಗೆ ಸಮರ್ಪಕವಾದದ್ದು ಎಂಬುದಾಗಿ ದೇವರ ಮೇಲೆ ನಾವು ಆತುಕೊಳ್ಳುವಂಥದ್ದು, ಸರೆಂಡರ್ ಆಗುವಂಥದ್ದು, ಅಧೀನಪಡಿಸುವಂಥದ್ದು ಇದೆಲ್ಲವನ್ನು ತೋರಿಸುವಂಥ ಒಂದು ಸಂಗತಿಯಾಗಿದೆ ಕೊಡುವುದರ ವಿಷಯ. ಮತ್ತಷ್ಟು ಮಾತ್ರ ಕೊಡುವಂಥ ರೀತಿ ಅದು ನಂಬಿಕೆಯಿಂದ ದೇವರದೇ ಎಲ್ಲವೂ, ದೇವರೇ ಎಲ್ಲವೂ ಆಗಿದ್ದಾನೆ ಎಂಬುದು, ಆತನೇ ನನ್ನ ಆಧಾರವು ಮೂಲವು ಎಂಬುದಾಗಿ ಆ ನಂಬಿಕೆಯಿಂದ ಕೊಡುವಂಥದ್ದು ಅದು ದೇವರಿಗೆ ಸ್ವೀಕೃತವಾದಂಥದ್ದು ಆಗಿದೆ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ನಾವು ಕೊಡುವಂಥದ್ದು ದೇವರಿಗೆ ಅತ್ಯುತ್ತಮವಾಗಿರಬೇಕು. ಯಾಕಂದ್ರೆ ನಾವು ಕೊಡುವಂಥದ್ದು ಆತನಿಗೆ ಬೇಕಾಗಿಲ್ಲ, ಬಟ್ ಅಲ್ಲಿ ನಮ್ಮ ಪ್ರೀತಿ, ನಮ್ಮ ಆಸಕ್ತಿ, ನಮಗೆ ದೇವರು ಪ್ರಾಮುಖ್ಯವಾದವನೆಂಬುವಂಥ ಆ ಒಂದು ಸಂಗತಿಗಳನ್ನು ದೇವರು ನಮ್ಮಲ್ಲಿ ನೋಡ್ಲಿಕ್ಕೆ ಬಯಸುವಾತನಾಗಿರ್ತಾನೆ. ಯಾರಾದರೆ ದೇವರನ್ನು ನಂಬುವವರಾಗಿ, ದೇವರಿಗೆ ಸಮರ್ಪಿಸುವವರಾಗಿ, ದೇವರ ಮೇಲೆ ಆತುಕೊಳ್ಳುವವರಾಗಿ, ದೇವರನ್ನು ಪೂರ್ಣ ಹೃದಯದಿಂದ ಸೇವಿಸುವವರಾಗಿ, ದೇವರಿಗೆ ಅತ್ಯುತ್ತಮವಾದದ್ದನ್ನು ದೇವರಿಗೆ, ಆತನ ಸೇವೆಗೆ, ಇತರ ಜನರಿಗೆ ಕೊಡುವಂಥ ವ್ಯಕ್ತಿಗಳಾಗಿರ್ತಾರೋ ದೇವರ ವಾಕ್ಯ ಹೇಳ್ತೈತೆ, ಇಂಥ ಜನರನ್ನು ಆತನು ಹುಡುಕುತ್ತಿದ್ದಾನೆ.
ಇಂಥ ಜನರನ್ನು ಆತನು ಹುಡುಕುತ್ತಿದ್ದಾನೆ, ಅಂಥವರಿಗೆ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ಅವರ ರಕ್ಷಣೆಗಾಗಿ ಎಂಬುದಾಗಿ. ಅಂಥವರು ಆಶೀರ್ವದಿಸಲ್ಪಡ್ತಾರೆ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ವಾಕ್ಯನ ತಿರುಗಿ ತಿರುಗಿ ನಾವು ಕೇಳೋಣ, ಧ್ಯಾನ ಮಾಡೋಣ, ಈ ಸಂಗತಿಗಳಿಗೆ ನಾವು ಒಪ್ಪಿಸಿಕೊಡೋಣ. ನಾವು ಆತನನ್ನು ಪೂರ್ಣ ಹೃದಯದಿಂದ ನಮ್ಮನ್ನು ಆತನು ಕೊಡುವಂಥದ್ದಾದರೆ, ಅತ್ಯುತ್ತಮವಾದದ್ದು ತಂದು ಕೊಟ್ಟು ನಮ್ಮ ನಂಬಿಕೆಯನ್ನು, ನಮ್ಮ ಭರವಸೆಯನ್ನು, ನಮ್ಮ ಡಿಪೆಂಡೆನ್ಸ್ ಅನ್ನು, ಪ್ರೀತಿಯನ್ನು ಆತನ ಮೇಲೆ ತೋರಿಸುವಂಥದ್ದಾದರೆ, ದೇವರು ನಮ್ಮ ಕಡೆ ತನ್ನ ಪ್ರತಾಪವನ್ನು ರಕ್ಷಣೆಗಾಗಿ ತೋರಿಸುವ ಆತನಾಗಿರ್ತಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಹೇಬೇಲನ ಮತ್ತು ಕಾಯಿನನ ಕಾಣಿಕೆ ವಿಷಯವಾಗಿ ನಮ್ಮ ಹೃದಯಗಳ ಸಂಘಟನೆಯನ್ನು ಮಾತನಾಡಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ವಾಮಿ, ನಾವು ಕೊಡುವ ರೀತಿ, ಕೊಡುವಂತ ವಿಷಯದ ಒಂದು ವರ್ತ್, ಅದರ ಒಂದು ಬೆಲೆ ಸ್ವಾಮಿ, ಗುಣ, ಇದು ನಮ್ಮ ಹೃದಯವು ನಿನ್ನ ಕಡೆ ಹೇಗಿದೆ ಎಂಬುದನ್ನು ತೋರಿಸುವಂಥದ್ದಾಗಿದೆ. ನಮ್ಮ ಹೃದಯವು ನಿನ್ನ ಕಡೆ, ಪೂರ್ಣ ಹೃದಯ ನಿನ್ನ ಕಡೆ ಇರುವಂಥದ್ದಾದರೆ, ಪೂರ್ಣ ಆಸಕ್ತಿ ನಿನ್ನ ಮೇಲೆ ಇರುವಂಥದ್ದಾದರೆ, ನೀನು ನಮ್ಮ ಜೀವನದಲ್ಲಿ ಅತಿ ಶ್ರೇಷ್ಠವಾದ ಆತನು ನೀನು ಆಗಿದ್ದರೆ, ಅತ್ಯುತ್ತಮವಾದದ್ದನ್ನೇ ನಾನು ನಿಮಗೆ ಕೊಡ್ತೇವೆ ಹೊರತು, ಅದು ನಂಬಿಕೆಯಿಂದಲೇ ನಾವು ಕೊಡ್ತೇವೆ ಹೊರತು ಬೇರೆ ರೀತಿ ನಾವು ಕೊಡುವುದಿಲ್ಲ ಸ್ವಾಮಿ. ಆದ್ದರಿಂದ ಪವಿತ್ರಾತ್ಮನೇ, ಕೇಳಿರುವಂಥ ಈ ವಾಕ್ಯ ನಮ್ಮ ಹೃದಯಗಳಲ್ಲಿ 100ರಷ್ಟು ಫಲಿಸುವಂತೆ ಪ್ರತಿ ಹೃದಯದಲ್ಲಿ ನೆಲೆಗೊಳ್ಳಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ವೈರಿಯ ಮೋಸದಿಂದ, ಕಾಯಿನನು ಸೈತಾನನ ಮೋಸಕ್ಕೆ ಒಳಗಾದಾಗೆ ನಾವು ಯಾರು ಅಂತ ಮೋಸಕ್ಕೆ ಒಳಗಾಗದೆ ನಮ್ಮ ಹೃದಯಗಳಲ್ಲಿ ನೀನೇ ಕರ್ತನೆಂಬುದಾಗಿ ಪ್ರತಿಷ್ಠೆಪಡಿಸಿ ನಿನಗಾಗಿ ಸಮರ್ಪಿಸಿ ಜೀವಿಸುವಂತೆ ನಮ್ಮ ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಘನಮಾನ ಮಹಿಮೆಗಳ ನಿಮಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.